ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನ್ ಆನ್ಲೈನ್. ಕರ್ನಾಟಕ ರಾಜ್ಯದ ನಂಬರ್ 1 ಬ್ಯಾಂಕಿಂಗ್, SSC, ರೈಲ್ವೇಸ್ ಹಾಗೂ PGCET ತರಬೇತಿ ಕೇಂದ್ರ. ನಮ್ಮೊಂದಿಗೆ ಇವತ್ತು ಪ್ರವಚನ್ SP ಅವರು ಇದ್ದಾರೆ. ವೆಲ್ಕಮ್ ಟು ದ ಸೆಷನ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಪ್ರವಚನ್. ಪ್ರವಚನ್ ಅವರು ನಮ್ಮೊಂದಿಗೆ ತಮ್ಮ ಸಕ್ಸಸ್ ಸ್ಟೋರಿನ ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಸರ್, ಸಕ್ಸಸ್ ಸ್ಟೋರಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರ ಅಚೀವ್ಮೆಂಟ್ ಏನು ಅಂತ ನೀವು ಕೇಳ್ಬೋದು. ಸೊ ಇವ್ರ ಅಚೀವ್ಮೆಂಟ್, ಹಿ ಹ್ಯಾಸ್ ಕ್ಲಿಯರ್ಡ್. ಅವರು ಕರ್ನಾಟಕ ಬ್ಯಾಂಕ್ PO ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ಇವರು ತಮ್ಮ ಜರ್ನಿಯಲ್ಲಿ ಯಾವ ತರ ಆಬ್ಸ್ಟಿಕಲ್ಸ್ ನ ಫೇಸ್ ಮಾಡಿದ್ರು, ಇವ್ರ ಸ್ಟ್ರಾಟಜಿ ಏನಾಗಿತ್ತು, ಎಷ್ಟು ಟೈಮ್ ತೆಗೆದುಕೊಂಡ್ರು ಎಕ್ಸಾಮ್ ನ ಕ್ರ್ಯಾಕ್ ಮಾಡಕ್ಕೆ, ಏನೇನ್ ಚಾಲೆಂಜಸ್ ನ ಯಾವ್ಯಾವ ತರ ಟ್ಯಾಕಲ್ ಮಾಡಿದ್ರು, ಇವ್ರ ಫೇವ್ರೇಟ್ ಸಬ್ಜೆಕ್ಟ್ಸ್ ಏನಿದ್ವು, ಯಾವ ಬುಕ್ಸ್ ಅಟ್ಲೀಸ್ಟ್ ಯೂಸ್ ಮಾಡಿದ್ರೆ, ಯಾವ ಬುಕ್ಸ್ ನ ಯೂಸ್ ಮಾಡಿದ್ರಿ, ಎಲ್ಲ ನಾವು ಈ ಪಾಡ್ಕಾಸ್ಟ್ ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಸೊ ಪ್ರವಚನ್, ನಿಮ್ ಬಗ್ಗೆ ಒಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ತಿಳ್ಕೊಬೋದಾ ನಮ್ಮ viewers? ಖಂಡಿತ ಸರ್. ನನ್ನ ಹೆಸರು ಪ್ರವಚನ್ ಅಂತ. ನನ್ನ ಬೇಸಿಕಲಿ ಊರು ಬಂದು ಪುತ್ತೂರು, ಮಂಗಳೂರು ಹತ್ರ. ನನ್ನ ತಂದೆ ಹೆಸರು ಸಂತೋಷ್ ಕುಮಾರ್ ಅಂತ, ಅವರು ಪುರೋಹಿತರಾಗಿದ್ದಾರೆ. ನನ್ನ ತಾಯಿ ಹೆಸರು ಪದ್ಮಪ್ರಿಯ ಅಂತ, ಅವರು ಹೋಮ್ ಮೇಕರ್ ಆಗಿದ್ದಾರೆ. ಸೊ ನನ್ನ ಗ್ರಾಜುಯೇಷನ್ ಅನ್ನ ನನ್ನ ವಿವೇಕಾನಂದ ಕಾಲೇಜ್ ಪುತ್ತೂರಿಂದ ಪಡ್ಕೊಂಡಿದ್ದೇನೆ. ಅದೇ ರೀತಿ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಬಂಟ್ವಾಳದಿಂದ ಪಡ್ಕೊಂಡಿದ್ದೇನೆ. ಸೊ ಅದಾದ್ಮೇಲೆ ನನಗೆ ಒಂದು ಸೆಕ್ಯೂರ್ಡ್ ಆದ ಜಾಬ್ ಬೇಕಂತ ತುಂಬಾ ಆಸೆ ಇತ್ತು. ಸೊ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯಕ್ಕೆ ಸ್ಟಾರ್ಟ್ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ ತಕ್ಷಣ ಹಲವಾರು ಇದಾವೆ. ಹೌದು. UPSC ಇದೆ, KS ಇದೆ, ಇಷ್ಟೆಲ್ಲ ಎಕ್ಸಾಮ್ಸ್ ಇದೆ. ಬಟ್ ನೀವು ಬ್ಯಾಂಕಿಂಗ್ ಅಂತಾನೆ ಹೌ ಡಿಡ್ ಯು ಡಿಸೈಡ್? ಹೇಗೆ ಡಿಸೈಡ್ ಮಾಡಿದ್ವಿ ಬ್ಯಾಂಕಿಂಗ್ ಪರೀಕ್ಷೆಗಳೇ ನಿಮ್ಗೆ ಕರೆಕ್ಟ್? ಆಕ್ಚುಲಿ ನಾನು MCOM ಮಾಡ್ಬೇಕಿದ್ರೆ ನನ್ನ ಪ್ರೊಫೆಸರ್ ಒಬ್ರು ನಂದಕಿಶೋರ್ ಅಂತ ಒಬ್ರು. ಓಕೆ. ಸೊ ಅವ್ರು ಆಕ್ಚುಲಿ ನಂಗೆ ಫಸ್ಟ್ ಮೋಟಿವೇಟ್ ಮಾಡಿದ್ದು, ಬ್ಯಾಂಕಿಂಗ್ ಎಕ್ಸಾಮ್ ಬರೆದ್ರೆ ಚೆನ್ನಾಗಿರುತ್ತೆ, ಫ್ಯೂಚರ್ ಸೆಕ್ಯೂರ್ಡ್ ಆಗಿರುತ್ತೆ ಅಂತ. ಸೊ ಇಟ್ ವಾಸ್ ಮೈ ಫಸ್ಟ್ ಸ್ಟೆಪ್ ಆಕ್ಚುಲಿ. ಸೊ ಅವರು ನಮಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಡಿಸಿದ್ರು. ಅಂದ್ರೆ ಈ ರೀಸನಿಂಗ್ ಆಗಿರ್ಬೋದು, ಆಪ್ಟಿಟ್ಯೂಡ್ ಆಗಿರ್ಬೋದು, ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಟ್ರು ಏನು ಅಂತ. ಸೊ ಇನ್ ಡೀಟೇಲ್ ಆಗಿ, ಬಟ್ ಇನ್ ದ ಡೆಪ್ತ್ ಆಗಿ ನಮ್ಗೆ ತಿಳಿಸ್ಕೊಟ್ಟಿದ್ದು ಲರ್ನ್ ಆನ್ಲೈನ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೇ ಲರ್ನ್ ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇದ್ದೆ. ಐ ಮೀನ್ ಆನ್ಲೈನ್ ಯೂಟ್ಯೂಬ್ ಅಲ್ಲಿ ನೋಡ್ತಾ. ನಿಮ್ ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನೋ ಇದೆ. ನೀವು ಅಭಿಲಾಷ್ ಅವ್ರನ್ನ ಹೇಗ್ ಮೀಟ್ ಆದ್ರೆ, ಏನು, ಹೌ ಡಿಡ್ ಯು ಇವನ್ ಗೆಟ್ ಟು ನೋ ಅಬೌಟ್ ಅಸ್? ಹೇಗೆ? ಆಕ್ಚುಲಿ ಏನಂದ್ರೆ 2017 ಅಲ್ಲಿ ನಮ್ ಕಾಲೇಜ್, ಐ ವಾಸ್ ಸ್ಟಡಿಂಗ್ ಇನ್ ಸೆಕೆಂಡ್ ಇಯರ್ ಡಿಗ್ರಿ. ಆಕ್ಚುಲಿ ಏನ್ ಡಿಗ್ರಿ? ಬಿಕಾಮ್. ಸೊ ಆವಾಗ ಸರ್ ಅಭಿಲಾಷ್ ಸರ್ ನಮ್ಮ ಕಾಲೇಜಿಗೆ ಬಂದಿದ್ರು ಆಸ್ ಅ ಟ್ರೈನರ್ ಆಗಿ. ಅಂದ್ರೆ ನಮ್ ಕಾಲೇಜ್ ಅವರು ಆರ್ಗನೈಸ್ ಮಾಡಿದ್ರು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಟ್ರೈನಿಂಗ್, CRT ಕ್ಲಾಸ್. ಎಸ್. ಸೊ ಅಲ್ಲಿ ಪರಿಚಯ ಆಗಿದ್ದು ಅಭಿಲಾಷ್ ಸರ್. ಸೊ ಹೀಗೆ ಹೋಗ್ತಾ ಇರ್ಬೇಕಾದ್ರೇ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ ಬರಿತಾ ಹೋದೆ. ಸೊ ಆಕ್ಸಿಡೆಂಟ್ಲಿ ಯೂಟ್ಯೂಬ್ ಅಲ್ಲಿ ಒಂದ್ಸಲ ಅಭಿಲಾಷ್ ಸರ್ ಕ್ಲಾಸಸ್ ನೋಡಿದೆ, ಲರ್ನ್ ಆನ್ಲೈನ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಅವಾಗಿಂದ ಆನ್ಲೈನ್ ಕ್ಲಾಸಸ್ ನೋಡ್ತಾ ಬಂದೆ. ಅದೇ ಟೈಮಲ್ಲಿ LIC ADO ಕೂಡ ಬಿಟ್ಟಿದ್ರು. ಸೊ ಆನ್ಲೈನ್ ಕ್ಲಾಸ್ ಇಂದಾನೇ ಪ್ರಿಪೇರ್ ಆಗ್ತಾ, ಸೊ LIC ADO ಎಕ್ಸಾಮ್ ಅಟೆಂಡ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ. ಅದ್ರ ಜೊತೆ ಮೇನ್ಸ್ ಕೂಡ ಕ್ಲಿಯರ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ನಂಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ ಆಗಿಲ್ಲ. ಓಕೆ. ಸೊ ನೀವು ಇವಾಗ ಲೈಕ್ ನಿಮ್ ಜರ್ನಿ ಎಷ್ಟು ಲಾಂಗ್ ಇತ್ತು? ನಿಮ್ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೋ ತನಕ ವಾಟ್ ವಾಸ್ ದ ಟೈಮ್ ದಟ್ ಯು ಟುಕ್? ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ನಂತರ ಒಂದು 6 ತಿಂಗಳು ತಗೊಂಡಿದ್ದೀನಿ LIC ADO ಕ್ರ್ಯಾಕ್ ಮಾಡಕ್. ಐ ಮೀನ್ ಎಕ್ಸಾಮ್ ಟೋಟಲ್ ಜರ್ನಿ ಫ್ರಮ್ ಸ್ಟಾರ್ಟಿಂಗ್ ಟಿಲ್ ಟುಡೇ ಆಲ್ಮೋಸ್ಟ್ 2.5 years. 2.5 years ಆಫ್ ಪ್ರಿಪರೇಷನ್, ಪರ್ಸಿಸ್ಟೆನ್ಸ್, ಸತತ ಪ್ರಯತ್ನ. ಈ 2.5 years ಅಲ್ಲಿ ಪ್ರವಚನ್ ಜಸ್ಟ್ ಯಾವ್ಯಾವ ಲಿಸ್ಟ್ ಆಫ್ ಎಕ್ಸಾಮ್ಸ್ ಟು ದ ಬೆಸ್ಟ್ ಆಫ್ ಯುವರ್ ಮೆಮರಿ ಯಾವ್ಯಾವ ಕ್ಲಿಯರ್ ಮಾಡಿದ್ರಿ? ಮೇನ್ಲಿ LIC ADO ಒಂದು ಎಕ್ಸಾಮ್, ಇನ್ನೊಂದು ಸೆಂಟ್ರಲ್ ಅರಕನೆಟ್ ಕೋಆಪರೇಟಿವ್ ಸೊಸೈಟಿ ಅಂತ, ಅದು ಎರಡು, ಮತ್ತೆ ರೀಸೆಂಟ್ಲಿ ಇದು ಕರ್ನಾಟಕ ಬ್ಯಾಂಕ್. 3 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ. ನೋಡಿ, ಪ್ರತಿ ಎಕ್ಸಾಮ್ ಆದ್ಮೇಲೆ ಅದೊಂದು ಲೈಕ್ ಅ ಫೇಲಿಯರ್ ಅನುಭವ ಆಗ. ಹೌದು. ಲುಕ್, ಐ ವುಡ್ ಸೇ ಇಟ್ ಆಸ್ ಕಾಲ್ ಇಟ್ ಆಸ್ ಅ ಫೇಲಿಯರ್. ನನ್ನ ಪ್ರಕಾರ ಫೇಲಿಯರ್ ಡೆಫಿನೇಷನ್ ಏನು ಅಂದ್ರೆ ವೆನ್ ಯು ಸ್ಟಾಪ್ ಟ್ರೈಂಗ್. ಅಂಡ್ ಪ್ರವಚನ್, ಐ ನೋ ಫಾರ್ ಶ್ಯೂರ್ ಬಿಕಾಸ್ ಯು ಸಿಟಿಂಗ್ ಹಿಯರ್, ನೀವು ಇಲ್ಲಿ ಕೂತಿದ್ದೀರಾ ನನಗೆ ಗೊತ್ತು. You never stop trying. Yes. Okay. So you never failed, ಪ್ರವಚನ್. Okay. So ಆ ಅನುಭವ ಆದಾಗ, ವೆನ್ ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರ್ತಿದ್ದಿಲ್ಲ, ನೀವು ಅಷ್ಟು ಎಫರ್ಟ್ ಹಾಕಿರ್ತಿದ್ರಿ, ನಿಮ್ಗೆ ಹೇಗೆ ಅನ್ಸೋದು? ಅಂಡ್ ಹೌ ಡಿಡ್ ಯು, ನೀವು ಹೇಗೆ ನಿಮ್ಮನ್ನ ಹೌ ಡಿಡ್ ಯು ಗ್ಯಾದರ್ ಯುವರ್ ಸೆಲ್ಫ್ ಅಂಡ್ ಗೆಟ್ ಬ್ಯಾಕ್ ಟು ದಟ್? ಹೆಂಗೆ, ಏನ್ ಮಾಡಿದ್ರಿ? ಇದು ಬಂತು ರಿಸಲ್ಟ್, ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಹೆಂಗೆ
ಪ್ರಿಪರೇಷನ್ ಕಂಟಿನ್ಯೂ ಮಾಡ್ತಿದ್ರಿ? ಆಕ್ಚುಲಿ ನನ್ನ ಇನಿಷಿಯಲ್ ಡೇಸ್ ಅಲ್ಲಿ ಫೇಲ್ಯೂರ್ ಅಂತ ಕ್ಷಣ ಸ್ವಲ್ಪ ಬೇಜಾರಾಗ್ತದೆ ಆಬ್ವಿಯಸ್ಲಿ. ಅದಾದ್ಮೇಲೆ ಐ ಗೆಟ್ ಯೂಸ್ ಟು ಇಟ್. ಅದಾದ ನಂತರ ಫೇಲ್ಯೂರ್ ಅಂತ ನಾನು ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಅದು ನಂಗೆ ಗುಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ನನ್ನ ಫೇಲ್ಯೂರ್ ನಾನು ಕಲಿತಾ ಇದ್ದೆ ಅಷ್ಟೇ. ಅದರಿಂದ ಏನ್ ಕಲೀಲಿಕ್ಕೆ ಆಗುತ್ತೆ ಆದಷ್ಟು ಅದರಿಂದ ನಾನು ಕಲಿತಾ ಇದ್ದೆ. ಸೊ ಇಟ್ ಬಿಕೇಮ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಓಕೆ. ಸೊ ಮುಂದಿನ ಎಕ್ಸಾಮ್ಗಳನ್ನ ಕ್ರಾಕ್ ಮಾಡಕ್ಕೆ ತುಂಬಾ ನಂಗೆ ಹೆಲ್ಪ್ ಆಯ್ತು. ಸೊ ಯು ಕೆಪ್ಟ್ ಲರ್ನಿಂಗ್ ಫ್ರಮ್ ಯುವರ್ ಫೇಲಿಯರ್. Yes, sir. ಪ್ರತಿ ಫೇಲಿಯರ್ ಇಂದ ನೀವು Yes. ಅಲ್ಲಿಂದ ಏನೋ ಒಂದು ತಗೊಂಡ್ ಬರ್ತಾ ಇದ್ರಿ, Yes. ಕಲ್ತ್ಕೊಂಡು Experience. ಎಕ್ಸ್ಪೀರಿಯನ್ಸ್ ತಗೊಂಡ್ ಬರ್ತಾ ಇದ್ರಿ. Yes, sir. ಸೊ ಆ ಎಕ್ಸ್ಪೀರಿಯನ್ಸ್ ನ ಇವಾಗ ನೀವು ಅಪ್ಲೈ ಮಾಡಿದ್ರೆ, ಈಗ 2.5 years ಪ್ರಿಪರೇಷನ್ ಆಯ್ತು, ಎಕ್ಸ್ಪೀರಿಯನ್ಸ್ ನ ನೀವು ಅಪ್ಲೈ ಮಾಡಿದ್ರೆ ನಮ್ಮಲ್ಲಿ ಇವಾಗ ನೋಡ್ತಾ ಇರೋ ಈ ವಿಡಿಯೋನ ನೋಡ್ತಾ ಇರೋ ಹಲವಾರು ವಿದ್ಯಾರ್ಥಿಗಳು ತಮ್ಮ ಪ್ರಿಪರೇಷನ್ ನ ಈಗ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮಿಂದ ಇನ್ಸ್ಪೈರ್ ಆಗ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇರ್ಬೋದು, Yes. ಅಥವಾ ಅವ್ರ ಪ್ರಿಪರೇಷನ್ ಅಲ್ಲಿ ಮಿಡ್ ವೇ ಇರ್ಬೋದು, 1 year ಆಗಿರ್ಬೋದು, 2 years ಪ್ರಿಪರೇಷನ್ ಅಲ್ಲಿ ನಂಗೆ ಸಾಕಪ್ಪ ಅಂತ ಅನಿಸ್ತಾ ಇರ್ಬೋದು. ಅಂತ ವಿದ್ಯಾರ್ಥಿಗಳಿಗೆ ನೀವೇನಾದ್ರೂ ನಿಮ್ ಸಜೆಷನ್ ಏನು? ರೋಟೀನ್ ಹೆಂಗಿರ್ಬೇಕು ಈ ತರ ಎಕ್ಸಾಮ್ಸ್? ಏನು ನೀವು ಬುಕ್ ಲಿಸ್ಟ್ ಏನಾದ್ರು ಬುಕ್ಸ್ ಯೂಸ್ ಮಾಡಿದ್ರೆ ಏನ್ ಬುಕ್ಸ್ ಯೂಸ್ ಮಾಡಿದ್ರಿ? ನೀವು ಎಷ್ಟು ತಾಸು ಓದ್ತಿದ್ರಿ? ಈ ತರ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಎಸ್, ನನ್ನ ಸಜೆಷನ್ ಏನಂದ್ರೆ ಬಿ ಕನ್ಸಿಸ್ಟೆಂಟ್ ಆಲ್ವೇಸ್. ಮತ್ತೆ ನಿಮ್ದೇ ಆದಂತ ಪ್ರಾಪರ್ ರೂಟೀನ್ ಅನ್ನ ಸೆಟ್ ಮಾಡ್ಕೊಂಡಿರಿ. ನಾನು ಆಲ್ವೇಸ್ ಇಲ್ಲಿ ಇರ್ಬೇಕಾದ್ರೆ, ಇಲ್ಲಿ ಆಲ್ಮೋಸ್ಟ್ 1 year ಇದ್ರೆ ಲರ್ನ್ ಆನ್ಲೈನ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿನ ಟೈಮ್ ಟೇಬಲ್ ಪ್ರಕಾರ ಬೆಳಗ್ಗೆ ಬೇಗ ಹೇಳೋದಾಗಿರ್ಬೋದು, ಲೇಟ್ ನೈಟ್ಸ್ ವರೆಗೆ ಸ್ಟಡೀಸ್ ಮಾಡ್ತಾ ಇದೆ. ಅದಾದ್ಮೇಲೆ ಇಲ್ಲಿಂದ ಒಂದು ಮನೆಗೆ ಹೋದ ನಂತರ ಕೊಡ್ಲಿ ನಂದೇ ಪ್ರಾಪರ್ ಆದ ಟೈಮ್ ಟೇಬಲ್ ನ ಶೆಡ್ಯೂಲ್ ಮಾಡ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಮನೆಯಲ್ಲಿ ಬೆಳಿಗ್ಗೆ 3:30 3:45 ಎದ್ದೊಳದಾಗಿರ್ಬೋದು, ನೈಟ್ ಟಿಲ್ 11:30 ವರೆಗೂ ನಂದು ಟೈಮ್ ಟೇಬಲ್ ಇರುತ್ತೆ. ಅದ್ರ ಪ್ರಕಾರನೇ ಓದ್ತಾ ಇದ್ದೆ. ಬಟ್ ಯಾವಾಗ್ಲೂ ನಾನು ಗಿವ್ ಅಪ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ಲಿಲ್ಲ. ನನ್ನ 100% ಯಾವಾಗ್ಲೂ ಕೊಡ್ಬೇಕು ಅಂತಾನೆ ಅನ್ಕೊಳ್ತಾ ಇದ್ದೆ. ಸೊ ಅಂಟಿಲ್ ಮೈ ಲಾಸ್ಟ್ ಎಫರ್ಟ್ ನಾನು ಹಾಕ್ತಾನೆ ಇದ್ದೆ ನನ್ನ ಎಕ್ಸಾಮ್ಸ್ ಅಲ್ಲಿ. ಯು ಆರ್ ನೋನ್. ಪ್ರವಚನ್ ಬಗ್ಗೆ ಒಂದ್ ಹೇಳ್ಬೇಕು ಅಂದ್ರೆ, ಯಾರಿಗಾದ್ರೂ ಕೇಳಿ ಇವ್ರ ಜೊತೆ ಯಾರು ಪ್ರಿಪರೇಷನ್ ನಡೆಸಿದ್ರು, ಬೆಳಗ್ಗೆ ಅರ್ಲಿ ಬರ್ಡ್ ಅಂತ ಅವರೇ ಹೇಳ್ತಾರೆ. ಐ ಆಮ್ ಅನ್ ಅರ್ಲಿ ಬರ್ಡ್ ಅಂತ. ಈ ಅರ್ಲಿ ಬರ್ಡ್ ಏನಿದು? ಹೇಗೆ ನಿಮ್ಗೆ, ಹೌ ಡಿಡ್ ಯು ನಿಮ್ ಜೀವನದಲ್ಲಿ ಇದನ್ನ ಹೇಗೆ ಆವರಿಸ್ಕೊಂಡ್ರಿ? ಆಕ್ಚುಲಿ ನಾನು ಮೊದಲು ವರ್ಕ್ ಮಾಡ್ತಿರ್ಬೇಕಾದ್ರೆ ಯೂಶಲಿ ನಮ್ದು ಆಕ್ಚುಲಿ ಮನೆ ಹತ್ರನೇ ಇದ್ದಿದ್ದು ವರ್ಕಿಂಗ್ ಪ್ಲೇಸ್. ಸೊ ಲೇಟ್ ಹೇಳೋದು ಆಸ್ ಯೂಶುವಲ್ ಕಾಮನ್ ಆಗಿತ್ತು. ಸೊ ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆ ಇಲ್ಲಿನ ಎನ್ವಿರಾನ್ಮೆಂಟ್ ಹೇಗಿತ್ತು ಅಂದ್ರೆ, ನಮ್ಗೆ ಲೇಟ್ ಎದ್ದೊಳಕ್ ಮನಸ್ಸು ಬರ್ತಿಲ್ಲ. ಬೆಳಗ್ಗೆ ಎದ್ದು ಓದೋಣ ಅಂತ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಎಷ್ಟು ಗಂಟೆಗೆ ಹೇಳ್ತೀವಿ? ಇಲ್ಲಿ ಡೈಲಿ 4:15 ಎದ್ದೇಳ್ತಿದ್ದೆ. ನಾನು ಇಲ್ಲೇ PG ಇರ್ತಿದ್ದೆ ಮೇಲ್ಗಡೆ. ಸೊ ಬೆಳಗ್ಗೆ 4:15 ಎದ್ರೆ ನಮ್ದು ಡೈಲಿ ರುಟೀನ್ ಎಲ್ಲ ಓದ್ಕೊಂಡು, ಆಮೇಲೆ ಮಾಮೂಲಿ ಆಸ್ ಯೂಶುವಲ್ ಮಾರ್ನಿಂಗ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಅಂಟಿಲ್ ಈವ್ನಿಂಗ್ 6 o'clock ವರೆಗೆ ಇರ್ತೀವಿ. ಆಮೇಲೆ ಒಂದ್ಸಲ ಫ್ರೆಶ್ ಅಪ್ ಆಗಿ ವಾಪಸ್ ನೈಟ್ ಲೈಬ್ರರಿಗೆ ಇಲ್ಲೇ ಬಂದು ನೈಟ್ ಆಲ್ಮೋಸ್ಟ್ 12:30 ವರೆಗೂ ಓದ್ತಾ ಇರ್ತೀವಿ. ಸೊ ಅದೇ ರುಟೀನ್ ನಾವು ಮನೆಗೆ ಹೋದ್ಮೇಲೂ ಕಂಟಿನ್ಯೂ ಮಾಡಿದೆ. ಸೊ ಸ್ವಲ್ಪ ಎಮರ್ಜೆನ್ಸಿ ಸಿಚುವೇಶನ್ ಇತ್ತು, ಸೊ ನಂಗೆ ಮನೆಗೆ ಹೋಗ್ಬೇಕಾಯ್ತು. ಸೊ ಅದಾದ್ಮೇಲೆ ಅದೇ ರುಟೀನ್ ಮನೇಲೂ ಫಾಲೋ ಮಾಡ್ತಿದ್ದೆ. ಅಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿನೇ ಮಾಡ್ತಿದ್ದೆ. ಇಲ್ಲಿ 4:30 ಆಗಿದ್ರೆ ಅಲ್ಲಿ 3:30 3:45 ಆ ತರ ಶೆಡ್ಯೂಲ್ ಮಾಡ್ಕೊಂಡಿದ್ದೆ. ಈವ್ನಿಂಗ್ ನೈಟ್ 12:30 ವರೆಗೂ ಇದು ಮಾಡ್ತಾ ಇದ್ದೆ. ಓಕೆ. ಸೊ ನಿಮ್ ಪ್ರಿಪರೇಷನ್ ಜರ್ನಿ ಒಳಗಡೆ ಒಂದ್ ಡೌನ್ ಟೈಮ್ ಇತ್ತು. ಎಸ್ ಸರ್. ಅಲ್ಲಿ ಯು ಗಾಟ್ ದಟ್, ಅದೇನಂತಾರೆ, ಅದು ಇನ್ಸ್ಪಿರೇಷನ್ ಬಂತು, ಇಲ್ಲಪ್ಪ ಈ ಸಾಧನೆ ನಾನು ಮಾಡೇ ತೋರಿಸ್ತೀನಿ, ಇದನ್ನ ನಾನು ಮಾಡೇ ಮಾಡ್ತೀನಿ. ಆ ಮೂಮೆಂಟ್ ಒಂದಿತ್ತು ಅಂತ ನೀವು ಇವತ್ತು ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ರಿ. ಅದ್ರ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಎಲಾಬರೇಟ್ ಆಗಿ ಹೇಳ್ಬೋದಾ? ಖಂಡಿತ ಸರ್. ಮೇನ್ಲಿ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದು ನನ್ನ ಅಪ್ಪ ಅಮ್ಮನಿಗೋಸ್ಕರ. ನನ್ನ ಮೇನ್ ಸ್ಟ್ರೆಂತ್ ಬಂದೆ ನನ್ನ ಅಪ್ಪ ಅಮ್ಮ. ಯಾಕಂದ್ರೆ ನಾವು ಬಂದಿರೋದು ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಸೊ ಬಟ್ ನಂಗೆ ಯಾವತ್ತು ನನ್ನ ಅಪ್ಪ ಅಮ್ಮ ಆತರ ತೋರ್ಸ್ಕೊಳ್ಳಿಲ್ಲ ಲೋವರ್ ಮಿಡಲ್ ಕ್ಲಾಸ್ ಅಂತ. ನನ್ಗೆ ಯಾವಾಗೆಲ್ಲ ದುಡ್ಡು ಬೇಕು ಅವೆಲ್ಲ ಕೊಡ್ತಾ ಬಂದ್ರು. ನಿಮ್ ತಂದೆ ಏನ್ ಮಾಡ್ತಾರೆ? ಪುರೋಹಿತರು ಸರ್. ಪುರೋಹಿತರು. ಹೌದು. ಸೊ ಅದೇ ರೀತಿ ನಾನು ಜಾಬ್ ಬಿಟ್ಟು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಇಲ್ಲಿ ಲರ್ನ್ ಆನ್ಲೈನ್ ಸೇರ್ಕೊಳ್ತಾ ಇದ್ದೀನಿ ಅಂತ ಹೇಳುವಾಗ ಯಾವುದೇ ಒಂದು ಹೋಗ್ಬೇಡ ಆ ತರ ಏನು ಹೇಳಿದ್ರು, ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟ್ ಇಂದ ನಾನು ಈಗ ಈ ಪೊಸಿಷನ್ ಅಲ್ಲಿ ಇದ್ದೀನಿ ಸರ್. ಸೊ ಅವ್ರ ಸಪೋರ್ಟ್ ನಂಗೆ ತುಂಬಾ ಹೆಲ್ಪ್ ಆಯ್ತು. ಅದೇ ರೀತಿ ಬೇರೆ ಇನ್ನು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಓಕೆ, ಅದೇ ರೀತಿ ಆ ಕೋಆಪರೇಟಿವ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನನಗಷ್ಟು ಒಂದು 16,000 ಸಂಬಳಕ್ಕೆ ಕೋಟಿಗಟ್ಟಲೆ ರಿಸ್ಕ್ ತಗೊಳ್ಳುವಂತ ಅವಶ್ಯಕತೆ ಇತ್ತ ಅಂತ ನನಗೆ ಒಂದು ಥಾಟ್ ಬಂದಿತ್ತು. ಅದೇ ರೀತಿ ಅದನ್ನ ಆಕ್ಚುಲಿ ಒಂದು ಕಂಫರ್ಟ್ ಝೋನ್ ಆ ಪ್ಲೇಸ್ ನನಗೆ, ಕೋಆಪರೇಟಿವ್ ಸೊಸೈಟಿ. ಯಾಕಂದ್ರೆ ವಾಕೇಬಲ್ ಡಿಸ್ಟೆನ್ಸ್ ಮನೆಯಿಂದ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 200 ಇಂದ 300 ಮೀಟರ್ಸ್ ಅವೇ ಇತ್ತು.
ಸೊ ಒಂದು 16,000 17,000 ಸಂಬಳ ಬರ್ತಿತ್ತು. ಸೊ ಅದರಲ್ಲೇ ಮುಂದುವರಿಬೋದಿತ್ತು. ಬಟ್ ಆ ಒಂದು ಫ್ರಾಕ್ಷನ್ ಆಫ್ ಏನ್ ಹೇಳೋದು, ಒಂದು ಮೂಮೆಂಟ್ ಅಂತ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಏನೋ ಚೇಂಜ್ Change ಆಯ್ತು. ಏನಿತ್ತು? ಹೌದು. ಆಕ್ಚುಲಿ ಆ ಮೂಮೆಂಟ್ ಏನಂದ್ರೆ ನಮ್ಮ ಆಫೀಸ್ ಅಲ್ಲಿ ಒಂದು ಸಣ್ಣ ಇದಾಯ್ತು, ಕಿರಿಕಾಯ್ತು. ಸೊ ನಾನು ಒಂದು ಆ ಮೂಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡೆ. ಇಲ್ಲ, ಇನ್ನು ಇಲ್ಲಿ ನಾನು ಇರಲ್ಲ, ಇನ್ನು ನಾನು ಏನಾದ್ರು ದೊಡ್ಡದಾಗಿ ಅಚೀವ್ ಮಾಡ್ಲೇಬೇಕು. ಅದೇ ಟೈಮ್ಗೆ ಏನಾಯ್ತು ಅಂದ್ರೆ ಅಬ್ಲೇಶ್ ಸರ್ದು ಇದ್ ಬಂತು, ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ. ಸೊ ಹೇಗೋ ಅವ್ರ ನಂಬರ್ ಇತ್ತಲ್ಲ. ಆಕ್ಚುಲಿ ಯಾವಾಗ ಮೀಟ್ ಆಗಿದ್ದು 2017 ಅಲ್ಲಿ ಮೀಟ್ ಆಗಿದ್ದು ಅಭಿಲಾಷ್ ಅಭಿಲಾಷ್ ಸರ್ 2017 ಅಲ್ಲಿ. ಅವಾಗ ನಂಬರ್ ತಗೊಂಡಿದ್ವಿ. ಹಾ. ಅದಾದ್ಮೇಲೆ ಇದಾಗಿದ್ದು ಈ ಇನ್ಸಿಡೆಂಟ್ ಆಗಿದ್ದು 2024 ಅಲ್ಲಿ ಆಗಿದ್ದು. ಆಲ್ಮೋಸ್ಟ್ 7 years ಗ್ಯಾಪ್. ಅವ್ರನ್ನ ನೋಡ್ದಲ್ಲ, ಸೊ ಅವ್ರಿಗೆ ಕಾಲ್ ಮಾಡೋಣ ಅನ್ಕೊಂಡೆ. ಇಮಿಡಿಯೇಟ್ ಆಗಿ ಕಾಲ್ ಮಾಡಿದೆ ಸರ್, ಹೀಗೆ ನಂಗೆ ಬ್ಯಾಂಕಿಂಗ್ ಎಕ್ಸಾಮ್ ಇದು ಆಸ್ಪಿರೆಂಟ್ ಆಗಿದ್ದೀನಿ, ಸೊ ಜಾಯಿನ್ ಆಗ್ಬೇಕು ಅಂತ. ಸೊ ಇನಿಷಿಯಲಿ ಅವರು ಸ್ವಲ್ಪ ಬಿಸಿ ಇದ್ರು. ಆಮೇಲೆ ಹೇಳಿದ್ರು ಹಿಂಗೆ ವಿಷಯ ಹೀಗೆಲ್ಲ ಇದೆ, ನಮ್ಮಲ್ಲಿ ಆಫ್ಲೈನ್ ಸೆಂಟರ್ ಇದೆ, ಕೊಟ್ಟಿಗೆ ಪಡೆದ ಬನ್ನಿ, ಓರಿಯಂಟೇಶನ್ ಇದೆ ಅಂತ. ಸೊ ಐ ಹ್ಯಾಡ್ ಟು ರಿಸೈನ್ ಟು ಮೈ ಜಾಬ್. ಸೊ ಅಲ್ಲಿ ರಿಸೈನ್ ಮಾಡ್ಬೇಕಾದ್ರೂ ಅಲ್ಲಿ ಸ್ವಲ್ಪ ತಂಡೆ ತಕರಾರೆಲ್ಲ ಆಯ್ತು. ಸೊ ಅಲ್ಲೂ ಸ್ವಲ್ಪ ಕಷ್ಟ ಆಯ್ತು. ಸೊ 6ನೇ ತಾರೀಕು ರಿಸೈನ್ ಮಾಡಿದೆ, 7ನೇ ತಾರೀಕು ಹೊರಟು ಬಂದೆ, 8ನೇ ತಾರೀಕು ಓರಿಯಂಟೇಶನ್ ಅಟೆಂಡ್ ಮಾಡಿದೆ. ಅಂದ್ರೆ ನೀವು ಎಕ್ಸಿಸ್ಟಿಂಗ್ ಕೈಯಲ್ಲಿರೋ ಒಂದು ಜಾಬ್ ನ ಬೇಡ ನನ್ಗೆ ಇದು ಅಂತ ರಿಸೈನ್ ಮಾಡಿ ಹೌದು, ಪ್ರಿಪರೇಷನ್ ಮಾಡಲ್ ಬಂದು. ಎಸ್ ಸರ್. ಲೈಕ್ ಆ ಲೆವೆಲ್ ಡೌನ್. ಇವಾಗ ಅಲ್ಲಿ ಸಂಬಳ ಇತ್ತು, ಸ್ಟೆಬಿಲಿಟಿ ಇತ್ತು, ಏನು ಲೈಕ್ 16,000 ಬರ್ತಾ ಇತ್ತು ಮಂತ್ಲಿ. ಅಲ್ಲಿಂದ ನೀವು ಕೆಳಗೆ ಬಂದ್ಬಿಟ್ಟು ಮತ್ತೆ ಪ್ರಿಪರೇಷನ್ ಝೋನ್ ಅಲ್ಲಿ ಹೋದ್ರಿ. ಎಸ್, ದಟ್ ವಾಸ್ ಅ ವೆರಿ ಬ್ರೇವ್ ಡಿಸಿಷನ್. ಎಸ್ ಸರ್. ಅಂಡ್ ಹೌ ಡು ಯು ಇವತ್ತಿನ ನೀವು ಅದನ್ನು ತಿರುಗಿ ನೋಡಿದ್ರೆ ನೀವು ಡು ಯು ರಿಗ್ರೆಟ್, ಯಪ್ಪ ಮಾಡ್ಬಾರ್ದಾಗಿತ್ತು ಅಂತ ಅನ್ಸುತ್ತಾ? ಅವತ್ ನಾನು ಮಾಡಿರೋದಕ್ಕೆ ನಾಟ್ ಅಟ್ ಆಲ್ ಸರ್. ಯಾಕಂದ್ರೆ ನಾನು ಅಭಿಲಾಷ್ ಸರ್ ಹೆಂಗ್ ಕ್ಲಾಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ಸೊ ಆ ಧೈರ್ಯದ ಮೇಲೆ ಅವ್ರು ಚೆನ್ನಾಗಿ ಮಾಡ್ತಾರೆ. ಎಲ್ಲಾರನ್ನ ನಂಗೆ ಒಳ್ಳೆ ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದು. ಅದಕ್ಕೆ ಏನು ಮೋಸನೂ ಆಗಿಲ್ಲ. ಅದಕ್ಕೆ ನೀವೇ ನೋಡ್ತೀರಾ ಇವತ್ತೇನ್ ಪ್ರತಿಫಲ ಸಿಕ್ಕಿದೆ ಅಂತ. ಯು ಆರ್ ವೆರಿ ಜನರಸ್ ಆಕ್ಚುಲಿ. ನೋಡಿ, ಈಗ ನಾವು ಬರೀತಿರೋ ಎಕ್ಸಾಮ್ಸ್ ನೀವು ತಗೊಂಡಿರೋದು, ಅದು SSC ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಸೆಕ್ಟರ್ ಆಗಿರ್ಬೋದು, ಇದ್ರೊಳಗಡೆ 4 ಮುಖ್ಯ ಸ್ತಂಭಗಳಿದೆ. ಒಂದು ಆಪ್ಟಿಟ್ಯೂಡ್, ಇನ್ನೊಂದು ರೀಸನಿಂಗ್, ಇಂಗ್ಲಿಷ್, ಜನರಲ್ ಅವೇರ್ನೆಸ್. ಇದ್ರೊಳಗಡೆ ನಿಮ್ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಮತ್ತೆ ಯಾಕೆ? ಆಕ್ಚುಲಿ ನಂದು ರೀಸನಿಂಗ್ ತುಂಬಾ ಫೇವ್ರೇಟ್ ಸಬ್ಜೆಕ್ಟ್. ಯಾಕಂದ್ರೆ ಆ ಸಾಲ್ವ್ ಮಾಡ್ಲಿಕ್ಕೆ ನಮ್ಗೆ ಅನಾಲಿಟಿಕಲ್ ಮೈಂಡ್ ಸೆಟ್ ಬೇಕಾಗುತ್ತೆ. ತುಂಬಾ ಖುಷಿ ಆಗುತ್ತೆ ಸಾಲ್ವ್ ಮಾಡ್ಬೇಕಾದ್ರೆ. ಒಂದೊಂದು ಕ್ಲೂನ ನಾವು ಬೇಯಿಸ್ತಾ ಪಜಲ್ಸ್, ಆಮೇಲೆ ಕೋಡಿಂಗ್, ಡಿಕೋಡಿಂಗ್, ಅದು ಆಮೇಲೆ ತುಂಬಾ ಇಷ್ಟ ಅದು ನಂಗೆ. ಅದ್ರ ಜೊತೆ ವಿನಾಯಕ್ ಸರ್ GK ಮಾಡ್ತಾರಲ್ಲ, ಅದು ಇನ್ನು ತುಂಬಾ ಇಷ್ಟ. ಯಾಕಂದ್ರೆ ಬೇಸಿಕಲಿ SSC ಸ್ಟೂಡೆಂಟ್ಸ್. ಅಂದ್ರೆ SSC ಅಲ್ಲಿ ಆಲ್ಮೋಸ್ಟ್ ನಮ್ದು ಈ GK, ಹಿಸ್ಟ್ರಿ ಅದೆಲ್ಲ ತುಂಬಾ ಇಷ್ಟ. ಸೊ GK ಇಸ್ ಆಲ್ಸೋ ಒನ್ ಆಫ್ ಮೈ ಬೆಸ್ಟ್. ಇವಾಗ ನಿಮ್ ಫೇವ್ರೇಟ್ ಸಬ್ಜೆಕ್ಟ್ ರೀಸನಿಂಗ್ ಆಗಿತ್ತು. ಎಸ್. ಬಟ್ ನೀವು ಬಾಕಿ ಸಬ್ಜೆಕ್ಟ್ಸ್ಗೆಲ್ಲ ಪ್ರಯಾರಿಟಿ ಅಂದ್ರೆ ಹೇಗೆ ನೀವು ಪ್ರಮುಖತೆಯನ್ನ ಕೊಡ್ತಾ ಇದ್ರಿ? ರೀಸನಿಂಗ್ ಯಾವಾಗ್ಲೂ ಜಾಸ್ತಿ ಮಾಡ್ತಿದ್ರಾ, ಅಥವಾ ಆಪ್ಟಿಟ್ಯೂಡ್, ರೀಸನಿಂಗ್ ಎಲ್ಲದಕ್ಕೂ ಸಮವಾದ ಸಮಯ ಕೊಟ್ಟು ಅದಕ್ಕೆ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಿ ನಿಮ್ ಪ್ರಿಪರೇಷನ್? ಇಲ್ಲ, ನಾನು ಈಕ್ವಲ್ ಆಗಿ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ. ಸೊ ಈಚ್ ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಎಲ್ಲದಕ್ಕೂ ಟೈಮ್ ಶೆಡ್ಯೂಲ್ ಮಾಡ್ತಾ ಇದ್ದೆ ಇಷ್ಟಿಷ್ಟು. ಯಾಕಂದ್ರೆ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳು ಏನ್ ಇಷ್ಟ ಅದನ್ನೇ ಮಾಡ್ತಾ ಹೋಗ್ಬಿಡಿ. ಇಲ್ಲ. ಸೊ ಅವರಿಗೆ ನಿಮ್ ಸಜೆಷನ್ ಏನು? ಆತರ ತಪ್ಪು ಯಾವತ್ತು ಮಾಡಕ್ ಹೋಗ್ಬೇಡಿ. ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಹೋಗಿ. ಯಾಕಂದ್ರೆ ಈಚ್ ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅಂದ್ರೆ ಒಂದೊಂದಕ್ಕೂ ಅದರದ್ದೇ ಆದ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಎವ್ರಿ ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಯಾವತ್ತು ಇಂಗ್ಲಿಷ್ ಇಶ್ಯೂನೇ ಇರ್ಲಿಲ್ಲ? ಇಲ್ಲ, ಯಾಕಂದ್ರೆ ನನ್ನ ಆಸ್ ಐ ಸೆಡ್ ಆವಾಗ ಹೇಳಿದಲ್ಲ, ನನ್ನ ನಂದಕಿಶೋರ್ ಸರ್ ಅಂತ ಅವ್ರು ಇಂಗ್ಲಿಷ್ ಪ್ರೊಫೆಸರ್, ಅವರು ನನ್ನ ಬೇಸ್ ಅನ್ನ ಆಲ್ಮೋಸ್ಟ್ ಸ್ಟ್ರಾಂಗ್ ಮಾಡಿದ್ರು. ಅದ್ರ ಜೊತೆ ಇಲ್ಲಿ ಕೂಡ ಅಷ್ಟೇ ಅಭಿಲಾಷ್ ಸರ್ ಆ ಬೇಸ್ಗೆ ಇನ್ನೂ ಸ್ವಲ್ಪ ಕಾಂಕ್ರೀಟ್ ಎಲ್ಲ ಹಾಕಿ ಇನ್ನೂ ಗಟ್ಟಿ ಮಾಡಿಬಿಟ್ರು. ನಾವು ಲೈಕ್ ಇಫ್ ಯು ಡೋಂಟ್ ಮೈಂಡ್, ನಂದಕಿಶೋರ್ ಸರ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಬೋದಾ? ಖಂಡಿತ ಹೇಳ್ಬೋದು ಸರ್. ಅವರು ಆಕ್ಚುಲಿ ನಾನು M.Com ಮಾಡಿದ್ದು ಗವರ್ಮೆಂಟ್ ಪ್ರೆಸ್ಟಿಜ್ ಕಾಲೇಜ್ ಬಂಟ್ವಾಳ ಅಂತ. ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ಹಾಗೆ ಅವರು ಕೇಸ್ ಕೂಡ ಕ್ಲಿಯರ್ ಮಾಡಿದ್ರು. ಬಟ್ ಅವ್ರು ವಿಡ್ರಾ ಮಾಡ್ಕೊಂಡು, ಅಂದ್ರೆ ಏನು ಸಮ್ ಅಪ್ಪರ್ ಸ್ಟೇಜ್ ಅಲ್ಲಿ ಏನೋ ಇದಾಯ್ತು ಅಂತ ಹೇಳಿ. ಸೊ ಅವ್ರು ಆಕ್ಚುಲಿ ನಂಗೆ ಫಸ್ಟ್ ಮೋಟಿವೇಶನ್ 2019 ಅಲ್ಲಿ ನಾನು M.Com ಸ್ಟಾರ್ಟ್ ಮಾಡಿದ್ದೆ ಮಾಡಕ್ಕೆ. ಸೊ ಅವಾಗ್ಲೇ ಅವರು ಹೇಳ್ತಿದ್ರು, ನೀವು ಬ್ಯಾಂಕಿಂಗ್ ಎಕ್ಸಾಮ್ ಬರೀರಿ, ಅದು ಇಟ್ಸ್ ವೆರಿ ಸೆಕ್ಯೂರ್ಡ್ ಜಾಬ್ ಅಂತ. ಸೊ ಅವರೇ ಮೋಟಿವೇಟ್ ಮಾಡಿದ್ರು. ಸೊ ಅವ್ರ ಜೊತೆ ಇನ್ನೊಬ್ರು ಪರ್ಸನ್ ಇದ್ರು, R.K. ಬಾಲಚಂದ್ರ ಅಂತ. ಅವ್ರು ಆಕ್ಚುಲಿ ಏನಂದ್ರೆ ಕಾರ್ಪೊರೇಷನ್ ಬ್ಯಾಂಕ್ ಆಫೀಸರ್ಸ್ ಆರ್ಗನೈಸೇಷನ್ಸ್ ಅಂತ ಇದಿದೆ, ಸಂಸ್ಥೆ ಇದೆ. ಅದರಲ್ಲಿ ಅಂದ್ರೆ ಐ ಮೀನ್ ಅವ್ರ ಆಫೀಸರ್ ಅವರು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ. ಸೊ ಅವ್ರದೇ ಒಂದು ಆರ್ಗನೈಸೇಷನ್ ಇಂದ ನಮಗೆ 1 ವೀಕ್ ಅಂದ್ರೆ ಗವರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ 1 ವೀಕ್ ಇದ್ ಮಾಡಿದ್ರು, ಟ್ರೈನಿಂಗ್ ಮಾಡಿದ್ರು ಅಬೌಟ್ ಆಪ್ಟಿಟ್ಯೂಡ್ ಅಂಡ್ ರೀಸನಿಂಗ್. ಸೊ ಅದು ಕೂಡ ಸ್ವಲ್ಪ ಒಂದು ಇದ್ ಕೊಟ್ಟು ನಮ್ಗೆ ಐಡಿಯಾ ಕೊಡ್ತು.
ಸಬ್ಜೆಕ್ಟ್ಸ್ ಬಗ್ಗೆ. ಅಂದ್ರೆ ನಮ್ಗೆ ಸಬ್ಜೆಕ್ಟ್ಸ್ ಅಷ್ಟು ಇದಿರ್ಲಿಲ್ಲ, ಹ್ಮ್. ಅರಿವಿರ್ಲಿಲ್ಲ. ಅದ್ರ ಬಗ್ಗೆ ಅರಿವು ಬಂತು, ಈ ತರ ಸಬ್ಜೆಕ್ಟ್ಸ್ ಇದೆ, ಆಪ್ಟಿಟ್ಯೂಡ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಡೀಪ್ ಆಗಿ ನಮ್ಗೆ ನಾಲೆಜ್ ಕೊಟ್ಟು ನಾನು ಇಲ್ಲಿ ಬಂದ ಮೇಲೆ, ಅಂದ್ರೆ ಕಟ್ ಆಫ್ ಈ ತರ ಇರುತ್ತೆ, ಸೆಕ್ಷನಲ್ ಕಟ್ ಆಫ್ ಈ ತರ ಇರುತ್ತೆ, ಆತರ ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ ನಂಗೆ ಗೊತ್ತಾಗಿದ್ದು ಲರ್ನ್ ಆನ್ಲೈನ್ ಬಂದ ಮೇಲೆ. ಈಗ ನಿಮ್ದು ಅಭಿಲಾಷ್ ಸರ್ದು ಏನಿಲ್ಲ ಅಂದ್ರೂ ಈಗ ಒಂದು 8 ವರ್ಷದ್ದು ಪರಿಚಯ. ನಿಮ್ಗೆ ಅಭಿಲಾಷ್ ಸರ್ ಒಳಗಡೆ ಇಷ್ಟ ಆಗುವಂತ ಒಂದು ಯಾವ್ದು ಗುಣ ಏನದು? ವಾಟ್ ಇಸ್ ದಟ್ ಯು ಸಾ ಇನ್ ಹೆಮ್? ಇಷ್ಟು ವರ್ಷಗಳಲ್ಲಿ ನೀವು ನೋಡಿರೋದು ನಿಮ್ಗೆ ಏನ್? ಇಲ್ಲ, ಅವರಲ್ಲಿ ಏನಂದ್ರೆ ಅವ್ರ ನಮ್ ಸಕ್ಸಸ್ ಅಲ್ಲಿ ಅವ್ರ ಸಕ್ಸಸ್ ಅನ್ನ ಕಾಣ್ತಾರೆ. ನಾವು ಸಕ್ಸಸ್ ಆದ್ರೆ ಅವರು ತುಂಬಾ ಖುಷಿ ಪಡ್ತಾರೆ. ಅದಕ್ಕಿಂತ ದೊಡ್ಡ ಗುಣ ಬೇರೆ ಯಾವ್ದು ಇಲ್ಲ. ಸೊ ಅವ್ರು ಯಾವಾಗ್ಲೂ ಈಗರಾಗಿ ವೆಯ್ಟ್ ಮಾಡ್ತಿರ್ತಾರೆ ನಾವು ಸಕ್ಸಸ್ ಆಗೋದನ್ನ. ಸೊ ಅದು ನಮಗ್ ತುಂಬಾ ಖುಷಿ ಕೊಡುತ್ತೆ. ನೀವು ಜಸ್ಟ್ ನೀವು ಹೇಳಿದ್ರಿ, ಬಿಕಾಸ್ ನಾನು ನೋಡ್ತಿರೋ ಹಾಗೆ ನಿಮ್ಮ ಅಭಿಲಾಷ್ ಸರ್, ನೀವು ನೋಡಿರ್ಬೋದು, ಒಂದ್ ಸಂಡೇ ಇಲ್ಲ, ಒಂದ್ ಹಬ್ಬ ಇಲ್ಲ, ಮನೆ ಆಫೀಸು ಮನೆ ಟೈಮಿಂಗ್ ಇಲ್ಲ. ಹೌದು. ಸೊ ದ ವೇ ಹಿ ಹ್ಯಾಸ್ ಡೆಡಿಕೇಟೆಡ್ ಹಿಸ್ ಲೈಫ್ ಟು ದ ಸ್ಟೂಡೆಂಟ್ಸ್ ಹು ಕಮ್ ಹಿಯರ್, ಯಾರು ಇಲ್ಲಿ ಬಂದಿ ವಿದ್ಯಾರ್ಥಿಗಳು ಅವ್ರ ಕನಸನ್ನ ತಂದು ಅವ್ರ ಕೈಯಲ್ಲಿ ಏನ್ ಕೊಡ್ತಾರೆ, ಆ ಕನಸಿಗೆ ನನ್ ಪ್ರಕಾರ ನಂಗೆ ಗೊತ್ತಿಲ್ಲ ಇವಾಗ ಎಲ್ಲ ಹೇಗಿರುತ್ತೆ ಅಂತೇಳಿ, ಪ್ರವಚನ ಥಾಟ್ ಏನಿದೆ ಇನ್ನ ಕೂಡ ನಾನು ಹೇಳಕ್ಕಾಗಲ್ಲ. ಓಕೆ, ನನ್ ಪ್ರಕಾರ ಅವರ ಪ್ರತಿಯೊಂದ ಮುತ್ತನ್ನ ಪೋಣಿಸ್ತಾನೆ ಇದ್ದಾರೆ, ಮತ್ತೆ ಪೋಣಿಸ್ತಾನೆ ಇರ್ತಾರೆ ಅಂತ ಅನ್ಕೊಂತೀನಿ. ಅದು ಅವರ ಗುಣ ಮತ್ತು ಅವರಿಗೆ ಆ ಭಗವಂತ ಕೊಟ್ಟಿರೋ ಆ ಶಕ್ತಿ ಅವರಿಗೆ ಅದು. ಓಕೆ, ಸೊ ಟು ಮೂವ್ ಅಹೆಡ್, ಇವಾಗ ಇಂಗ್ಲಿಷ್ ಬಗ್ಗೆ ನೀವು ಹೇಳಿದ್ರಿ, ಆಪ್ಟಿಟ್ಯೂಡ್, ರೀಸನಿಂಗ್ ಬಗ್ಗೆ ಹೇಳಿದ್ರಿ. ಆಪ್ಟಿಟ್ಯೂಡ್ when it comes to it, ಬಹಳಷ್ಟು ವಿದ್ಯಾರ್ಥಿಗಳು ನಂಗೆ ಮ್ಯಾಥ್ಸ್ ಅಂದ್ರೆ ಆಗಲ್ಲ, ಕಷ್ಟ ಇದು, ಹಾಗೆ ಹೀಗೆ ಅಂತ ಅದು ಸ್ಟಾರ್ಟ್ ಮಾಡಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿಂತ ಮುಂಚೆನೆ ಬಿಟ್ಕೊಟ್ಬಿಡ್ತಾರೆ, ಗಿವ್ ಅಪ್. ಎಸ್. ಸೊ ಆ ತರ ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳ್ಬೇಕು ಅಂತ ನಿಮ್ ಬ್ಯಾಕ್ ಗ್ರೌಂಡ್ ಹೆಂಗಿತ್ತು ಮ್ಯಾಥ್ಸ್ ಅಲ್ಲಿ ಮೊದ್ಲಿಂದ? ಆಕ್ಚುಲಿ ನಾನು ಕೂಡ ವೀಕ್ ಸ್ಟೂಡೆಂಟ್. ನಾನು ಆಪ್ಟಿಟ್ಯೂಡ್ ಅಂದ್ರೆ ಅದೊಂದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರಲ್ಲ, ಆ ತರ ಅನ್ಕೊಂಡಿದ್ದೆ. ಬಟ್ ಒಂದ್ಸಲ ಸ್ಟಾರ್ಟ್ ಆದ್ಮೇಲೆ ಟಫ್ ಇದೆ, ಸ್ವಲ್ಪ ಲಿಟಲ್ ಟಫ್ ಆಯ್ತು. ಲಿಟಲ್ ಟಫ್ ಇಂದ ಹೋಗಿ ಸ್ವಲ್ಪ ಈಸಿ ಆಯ್ತು. ಈಸಿ ಆಗ್ತಾ ಹೋಗಿ ಆಲ್ಮೋಸ್ಟ್ ನನ್ನ ಲೆವೆಲ್ಗೆ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ಅಭಿಲಾಷ್ ಸರ್ ಆಗಿರ್ಬೋದು, ಕನಕರಾಜ್ ಸರ್ ಆಗಿರ್ಬೋದು, ಆಪ್ಟಿಟ್ಯೂಡ್ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಸೊ ಅದ್ ನಂಗೆ ತುಂಬಾ ಹೆಲ್ಪ್ ಆಯ್ತು. ಬೇಸಿಕ್ ಇಂದ ಬಂದು ಬೇಸಿಕ್ ಬ್ಯಾಚ್ ಅಟೆಂಡ್ ಆಗಿದ್ರೆ? ಹೌದು. ಯಾರು ನಮ್ ವೀಕ್ಷಕರಿಗೆ ಯಾರಿಗೂ ಗೊತ್ತಿಲ್ಲ, ನಮ್ಮಲ್ಲಿ ಫೇಸ್ 1 ಅಂತ ಮತ್ತೆ ಫೇಸ್ 2 ಅಂತ 2 ಹಂತಗಳಲ್ಲಿ ನಿಮ್ಗೆ ತರಬೇತಿಯನ್ನು ನೀಡಲಾಗುತ್ತೆ. ಫೇಸ್ 1 ಒಳಗಡೆ ನಾವು ಬೇಸಿಕ್ಸ್ ಮೂಲದಿಂದ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇದನ್ನು ಕಲ್ತಿರ್ತೀವಿ. ಅಲ್ಲಿಂದ ನೋಡಿದ್ರು ಭಿನ್ನ ರಾಶಿಗಳನ್ನ ಯಾವ ತರ ಸೇರಿಸೋದು, ಕೂಡ್ಸೋದು, ಕಳಿಯೋದು, ಪ್ರತಿ ಒಂದನ್ನು ಕಲಿಸ್ಕೊಡ್ತೀವಿ. ಅದಾದ್ಮೇಲೆ ಫೇಸ್ 2 ಅಂದ್ರೆ ಏನು ಅಂತ ಪ್ರವಚನ ಅವ್ರ ಹತ್ರನೇ ಕೇಳೋಣ. ಪ್ರವಚನ ಫೇಸ್ 2 ಒಳಗಡೆ ಏನ್ ಮಾಡ್ತಾರೆ ಹುಡುಗರು, ಅಥವಾ ನೀವ್ ಏನ್ ಮಾಡಿದ್ರಿ, ಅದ್ ನಿಮ್ಗೆ ಎಕ್ಸಾಮ್ಗೆ ಯಾವ ತರ ಉಪಯೋಗ ಆಯ್ತು? ಫೇಸ್ 1 ಅಲ್ಲಿ ಆಕ್ಚುಲಿ ನಾವು ಫೇಸ್ 1 ನಲ್ಲಿ ನಾವು ಸಿಲೆಬಸ್ ಅನ್ನ ಫುಲ್ ಅರ್ಥ ಕೊಡ್ತಿರ್ತೀವಿ. ಅದ ನಂತರ ಫೇಸ್ 2 ಅಲ್ಲಿ ಈ ಮಾಕ್ ಪೇಪರ್ಸ್ ಅಂತ ಇರುತ್ತೆ, ಅಂದ್ರೆ ಮಾಡೆಲ್ ಪೇಪರ್ಸ್, ಮಾದರಿ ಪ್ರಶ್ನೆ ಪತ್ರಿಕೆ, ಅದನ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸಾಲ್ವ್ ಮಾಡಿ ಅದ್ರ ಬಗ್ಗೆ ಅನಾಲಿಸಿಸ್ ತಗೋತೀವಿ. ಅದೇ ಅಭಿಲಾಷ್ ಸರ್ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ, ಹೇಗ್ ಸಾಲ್ವ್ ಮಾಡೋದು, ಹೆಂಗ್ ಬರುತ್ತೆ ಕ್ವಶನ್ಸ್, ಹೇಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ನಮಗೆ ಸರಿಯಾಗಿ ತಿಳಿಸ್ಕೊಡ್ತಾರೆ. ಸೊ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕೂಡ ನಮಗೆ ಮಾಡಕ್ ತುಂಬಾ ಈಸಿ ಆಗುತ್ತೆ ಅದ್ರ ಬಗ್ಗೆ. ನೀವು ಸುಮಾರು ನಿಮ್ಮ ಇಯರ್ಸ್ ಪ್ರಿಪರೇಷನ್ ಅಲ್ಲಿ ಎಷ್ಟು ಮಾಕ್ ಟೆಸ್ಟ್ ಕೊಟ್ಟಿರ್ಬೋದು? SSC ಆಲ್ಮೋಸ್ಟ್ ಒಂದು 45 ಪೇಪರ್ಸ್ ಕೊಟ್ಟಿದ್ದೀನಿ. ಅದ್ರ ಜೊತೆ ಆಕ್ಚುಲಿ ಐ ಆಮ್ SSC ಸ್ಟೂಡೆಂಟ್, ಬಟ್ ನಾನು ಅಭಿಲಾಷ್ ಸರ್ ಬೈತಾರೆ, ಆದ್ರೂ ಕದ್ದು ಪ್ರಿಲಿಮ್ಸ್ ಬರೀತಿದ್ದೆ, ಬ್ಯಾಂಕಿಂಗ್ ಪ್ರಿಲಿಮ್ಸ್, ಅದು ಒಂದು 25-30 ಬರ್ದಿದ್ದೀನಿ. ಓಕೆ, ನೋಡಿ, ನಾವು ಇದಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ ಕಂಪ್ಯಾರಿಸನ್, ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕಂಪ್ಯಾರಿಸನ್ ಮಾಡ್ಬೇಡಿ. ಸೊ ನಮ್ಮ ಪ್ರವಚನ್ ಈ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ತಗೊಂಡಿರೋದು 45-25 ಮ್ಯಾಕ್ಸಿಮಮ್ ಎಲ್ಲಾ ಸೇರಿಸಿದ್ರೇನು ಒಂದು 150 ಮಾಕ್ ಟೆಸ್ಟ್ ತಗೊಂಡಿರ್ಬೋದು. 150 ಮಾಕ್ ಟೆಸ್ಟ್ ಅಲ್ಲಿ ಕ್ಲಿಯರ್ ಮಾಡಿದರೆ ನಮ್ಮ ಮುಂದೆ ಇವತ್ತು ಅವ್ರ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ತಾ ಇದ್ದಾರೆ. ಸೊ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀವು ಯಾವ ತರ ಡೆಡಿಕೇಟೆಡ್ ಆಗಿರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಪ್ರವಚನ್, ನಿಮ್ ಪ್ರಿಪರೇಷನ್ ಜರ್ನಿ ಒಳಗಡೆ ನಿಮ್ ಸ್ಟ್ರೆಂತ್ಸ್, ನಿಮ್ಮ ಸರ್ ಆಗಿದ್ರು ಇಂಗ್ಲಿಷ್ ಪ್ರೊಫೆಸರ್, ಆಮೇಲೆ ನಿಮ್ಮ ತಂದೆ ತಾಯಿ ಆಗಿದ್ರು, ಅದಲ್ಲದೆ ವುಡ್ ಯು ಲೈಕ್ ಟು ಮೆನ್ಷನ್ ಎನಿ ಆಫ್ ಯುವರ್ ಫ್ರೆಂಡ್ಸ್ ಹಿಯರ್? ಫ್ರೆಂಡ್ಸ್ ಇಲ್ಲಿ ನಮ್ ಗಣೇಶ್ ಬ್ರೋ ಇದ್ರು,
ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಸಚಿನ್ ಬ್ರೋ ಆಗಿರ್ಬೋದು, ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ನಮ್ಮ ಸೂಪರ್ ಸೀನಿಯರ್ ವಿನುತಕ್ಕ ಅವರು ಅಷ್ಟೇ, ರೀಸನಿಂಗ್ ಏನೇ ಡೌಟ್ ಇದ್ರು ಹೇಳ್ಕೊಡ್ತಿದ್ರು. ಇಲ್ಲಿ ಸೀನಿಯರ್ ಜೂನಿಯರ್ ಅಂತ ಏನು ಭೇದ ಭಾವ ಏನಿಲ್ಲ, ಎಲ್ಲಾ ಫ್ರೆಂಡ್ಲಿ ಆಗಿರ್ತಾರೆ. ಏನೇ ಡೌಟ್ ಇಲ್ಲಿ ಯಾರ ಹತ್ರನೇ ಹೋಗಿ ಕೇಳಿ. ಈಗ ನಮ್ಗೆ ಇವ್ರು ಇದ್ದಾರೆ, ಯಾರು ಲತಾ ಇದ್ದಾರೆ. ಆಕ್ಚುಲಿ ನಾನು ಸಿಲಾಕ್ಸ್ ಮಾಸ್ಟರ್ ಮಾಡಿದ್ದೆ ಅವರಿಂದಾನೆ. ನಂಗೆ ಸಿಲಾಕ್ಸ್ ತುಂಬಾ ವೀಕ್ ಇದೆ, ಬಟ್ ಅವರೇ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಆಕ್ಚುಲಿ ಅದರಿಂದ ತುಂಬಾ ಹೆಲ್ಪ್ ಆಯ್ತು. 3-4 ಮಾರ್ಕ್ಸ್ ಎಕ್ಸಾಮ್ಸ್ ಅಲ್ಲಿ ಕೂಡ ಬಂತು. ಸೊ ಇಲ್ಲಿ ಏನೇ ಭೇದ ಭಾವ ಇಲ್ಲ, ಸೀನಿಯರ್ಸ್ ಜೂನಿಯರ್ಸ್ ಅಂತ ಎಲ್ಲ ಒಂದೇ ತರ. ಇದು ಬರೀ ಒಂದು ನಾಲೆಜ್ಗೆ ಒಂದು ಹೌದು ಹೌದು ಹೌದು. ಸೊ ಅದೇ ರೀತಿ ಇವಾಗ ನೀವು ವೈ ಬಗ್ಗೆ ಏನು ಮಾತಾಡಿ? ಹೌದು ಸರ್. ವೈ ಅನ್ನೋ ಕಲ್ಪನೆ, ಅದ್ರ ಬಗ್ಗೆ ಆ ಥಾಟ್ ನಿಮ್ಗೆ ಹೆಂಗ್ ಬಂತು, ಏನು? ಅದೇ ಆಕ್ಚುಲಿ ನಾ ಹೇಳಿದ್ದಾಗೆ ನಮ್ ಸರ್ ಹೇಳ್ತಾ ಇರ್ತಾರೆ, ವೈ ಯಾವಾಗ್ಲೂ ಸ್ಟ್ರಾಂಗ್ ಇರ್ಬೇಕು. ವೈ ಅಂದ್ರೆ ಯಾಕೆ, ನಾವ್ ಯಾಕೆ ಈ ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂತ. ಆ ವೈ ಅನ್ನೋದು ನಂಗೆ ಅಷ್ಟು ಇಂಪ್ಯಾಕ್ಟ್ ಮಾಡಿರ್ಲಿಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಒಂದ್ಸಲ ನಾನು ಜಾಬ್ ಅಂದ್ರೆ ಪ್ರೈವೇಟ್ ಜಾಬ್ ಸೇರ್ಕೊಂಡ್ಮೇಲೆ ಆ ಸ್ಟ್ರಗಲ್, ಆ ಪ್ರೆಷರ್, ಆ ಸಂಬಳಕ್ಕೆ ಅವಾಗ ನಂಗೆ ನನ್ನ ವೈ ನನಗೆ ಜ್ಞಾಪಕ ಆಯ್ತು. ನಾನ್ ಇದಕ್ ಮಾಡ್ಬೇಕಲ್ವಾ, ನನ್ನ ತಂದೆ ತಾಯಿಗೋಸ್ಕರ ಮಾಡ್ಬೇಕು, ನನ್ನ ಫ್ಯಾಮಿಲಿಗೋಸ್ಕರ ಮಾಡ್ಬೇಕು. ಫ್ಯಾಮಿಲಿ, ತಂದೆ ತಾಯಿ ಅವರೆಲ್ಲ ಲೈಕ್ ನಾವಿವತ್ತು ಈ ಹಂತಕ್ಕೆ ಮುಟ್ಬೇಕು ಅಥವಾ ನಮ್ ಡಿಗ್ರಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಕೂಡ ನಮಗ್ ತಿಳಿಲಾರ್ದೆ ಅವರು ಹಲವಾರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಹೌದು, ಬಹಳಷ್ಟು ಬಿಟ್ಕೊಟ್ಟಿರ್ತಾರೆ. ಅವ್ರ ಕೈಯಲ್ಲಿ ಏನಾಗತ್ತೆ ಅದ್ರ ಮ್ಯಾಕ್ಸಿಮಮ್ ನಮ್ಗೆ ಕೊಟ್ಟಿರ್ತಾರೆ. ಹೌದು. ಸೊ ನಾವೊಂದ್ ಹಂತ ಆದ್ಮೇಲೆ ನಮ್ಮ ಜವಾಬ್ದಾರಿ ಆಗತ್ತೆ. ಏನ್ ಜವಾಬ್ದಾರಿ ಆಗತ್ತೆ, ಅವ್ರಿಗೆ ರಿಟರ್ನ್ ಆಗಿ ನಾವ್ ಏನಾದ್ರು ಕೊಡ್ಬೇಕು. ಸೊ ಅದೇ ನನ್ನ ವೈ ಇಲ್ಲಿಗೆ ಬಂದಾದ್ಮೇಲೆ ತುಂಬಾ ಸ್ಟ್ರಾಂಗ್ ಆಯ್ತು. ಮತ್ತೆ ನನಗೂ ಒಂದು ಕಾನ್ಫಿಡೆನ್ಸ್ ಬಂತು, ನನ್ನ ವೈ ಈಗ ಪಾಸಿಬಲ್ ಆಗುತ್ತೆ ಅಂತ. ಯಾಕೆ ಮಾಡ್ತೀನಿ ಅದಕ್ಕೆ ಪರ್ಫೆಕ್ಟ್ ಆದ ಆನ್ಸರ್ ಕೂಡ ಇಲ್ಲಿ ಸಿಗುತ್ತೆ ಅಂತೆ. ಅದೇ ರೀತಿ ಸಿಕ್ಕಿದೆ ಕೂಡ ನನ್ನ ಆನ್ಸರ್ ಕೂಡ. ನೈಸ್. ಸೊ ಇದಲ್ಲದೆ ಈಗ ಹೊಸದಾಗಿ ಪ್ರಿಪರೇಷನ್ ನಡೆಸ್ತಾ ಇರೋ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪ್ರಿಪರೇಷನ್ ಅಲ್ಲಿ ಆಗ್ಲೇ ಇರೋಂತ ವಿದ್ಯಾರ್ಥಿಗಳಿಗೆ ನೀವು ದಿನಕ್ಕೆ ಎಷ್ಟ ಸ್ಟಡಿ ಮಾಡ್ತಿದ್ರಿ, ಏನ್ ಬುಕ್ಸ್ ಯೂಸ್ ಮಾಡ್ತಿದ್ರಿ ಅಥವಾ ಬುಕ್ಸ್ ಯೂಸೇ ಮಾಡಿಲ್ವಾ, ಏನ್ ಮಾಡಿದ್ರಿ? ನಿಮ್ ಜರ್ನಿ ಹೆಂಗಿತ್ತು? ನೀವು ಹೆಂಗ್ ಟೈಮ್ ಡೆಡಿಕೇಟ್ ಮಾಡ್ತಿದ್ರಿ? ಅದ್ರ ಬಗ್ಗೆ ಏನಾದ್ರು? ಯೂಶುವಲಿ ನಾನು ಜಾಸ್ತಿ ಬುಕ್ ನ ರೆಫರ್ ಮಾಡ್ಲಿಲ್ಲ. ಇಲ್ಲಿ ಅಭಿಲಾಷ್ ಸರ್ ಆಗಿರ್ಬೋದು, ನೀವಾಗಿರ್ಬೋದು, ಅಥವಾ ಕನಕ್ ಸರ್ ಆಗಿರ್ಬೋದು, ಏನ್ ಇನ್ಪುಟ್ ಕೊಟ್ಟಿದ್ರ ಅದನ್ನೇ ಬಳಸ್ಕೊಂತಾ ಇದ್ದೆ. ಕರೆಂಟ್ ಅಫೇರ್ಸ್ ಕೂಡ ಆಗಿರ್ಬೋದು, ನೀವು ಎಷ್ಟು ಏನೆಲ್ಲ PDF ಎಲ್ಲ ಮೆಟೀರಿಯಲ್ ಕೊಡ್ತಾ ಇದ್ರಿ ಅದನ್ನೇ ಯೂಸ್ ಮಾಡ್ಕೊಂಡೇ ಓದ್ತಾ ಇದ್ದೆ. ಸೊ ನನ್ನ ಇನ್ನೊಂದು ಸಜೆಷನ್ ಅಂದ್ರೆ ಆದಷ್ಟು ಕನ್ಸಿಸ್ಟೆಂಟ್ ಆಗಿರಿ. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಸೋತ್ ಹೋದೆ ಅಂತ ಅನಿಸ್ತಾ ಇರುತ್ತೆ ಒಂದೊಂದ್ಸತಿ 0.5 2 ಮಾರ್ಕ್ಸ್ ಇಂದ ಹೋದಾಗ. ಅವಾಗ ಹೇಗೆ ಅದನ್ನ ದಾಟಿ ಹೇಗೆ ಬರೋದು? ಇಲ್ಲ, ತುಂಬಾ ಆಬ್ವಿಯಸ್ಲಿ ಬೇಜಾರ್ ಆಗುತ್ತೆ. ಬಟ್ ನಮ್ಮನ್ನು ನಾವೇ ಬೂಸ್ಟ್ ಅಪ್ ಮಾಡ್ಕೊಳ್ಬೇಕು. ಇಲ್ಲ, ಇನ್ನು ಆಪರ್ಚುನಿಟಿ ಇದೆ, ನಾವು ಸೋತಿದೀವಿ ಅಷ್ಟೇ, ಸತ್ತಿಲ್ಲ ಅಂತ. ಪಕ್ಕ ನಾವು ಗೆಲ್ತೀವಿ ಒಂದೊಂದು ದಿವಸ. ಆ ಮೂಮೆಂಟ್ ಗೆ ಸೋತಿರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಅನ್ನ ಗೇನ್ ಮಾಡಿರ್ತೀವಿ. ಸೊ ಅದೇ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೆಕ್ಸ್ಟ್ ಆ ಆಗದೆ ಇರೋ ಹಾಗೆ ನೋಡ್ಕೊಂಡು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು ಅಂತ ನನ್ನ ಆಸ್ಪಿರೆಂಟ್ಸ್ ಗಳಿಗೆ ಹೇಳ್ತಾ ಇದ್ದೀನಿ ಸರ್. ಗ್ರೇಟ್. ಓಕೆ, ಸೊ ಇದು ನಮ್ಮ ಪ್ರವಚನ ಅವರ ಜರ್ನಿ ಆಗಿತ್ತು. ಈ ಜರ್ನಿ ಒಳಗಡೆ ಇವ್ರು ಇಷ್ಟೇ ಅಲ್ಲದೆ ಜಾಬ್ ಜೊತೆನೂ ಮ್ಯಾನೇಜ್ ಮಾಡಿದ್ದಾರೆ. ಸೊ ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ರಿ ಅಥವಾ ಫ್ರೆಶರ್ ಆಗಿರ್ರಿ, ಯಾರು ಜಸ್ಟ್ ಪ್ರಿಪರೇಷನ್ ಒಂದೇ ಫೇಸ್ ಅಲ್ಲಿ ಹೋಗ್ತಾ ಇದ್ರೆ, ಬರೀ ಪ್ರಿಪರೇಷನ್ಗೆ ಹೋಗ್ತಾ ಇರ್ರಿ ಅಥವಾ ಜಾಬ್ ಜೊತೆ ಆದ್ರೂ ನೀವು ಪ್ರಿಪೇರ್ ಆಗ್ತಾ ಇರ್ರಿ. ಓಕೆ, ಸೊ ನೀವು ಅನ್ಕೊಂಡ್ರೆ ಸಾಧಿಸೋದು, ನೀವು ಏನಾದ್ರೂ ದೃಢ ನಿಶ್ಚಯ ಮಾಡಿದ್ರೆ ಅದನ್ನ ಸಾಧಿಸ್ತೀರಾ. ಬಟ್ ಆ ದೃಢ ನಿಶ್ಚಯನ ಮಾಡಿ ಮತ್ತೆ ನಿಮ್ಮ ವೈ ಅನ್ನು ಹುಡುಕಿ ಅಂತ ಹೇಳ್ತಾ ಈ ಸಂಭಾಷಣೆಯನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.